ಬನ್ನಿ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾನೆ. ನಾವೆಲ್ಲರೂ ಫ್ರೆಂಡ್ಸ್ಗಳನ್ನೆಲ್ಲ ಡಿಸೈಡ್ ಮಾಡಿಬಿಟ್ಟು ಈ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಇವ್ರನ್ನಂತೂ ಫುಲ್ಲು ಗೋಳಿಕೊಂಬಿಟ್ಟಿದ್ದೀವಿ ನಾವು. ಅವಳು ಅಷ್ಟೇ ತುಂಬ ಫುಲ್ ಕಾಮಿಡಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ಹೋಗ್ತಾ ಹೇಳ್ತೀನಿ. ಬಟ್ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಅದರಲ್ಲಿ ಹೇಳಿದ್ದೀನಿ, ಬಟ್ ಆದರೂ ಇನ್ನೂ ಡೀಟೇಲಾಗಿ ಏನು ಅಂತ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ನಾನು ಅವಳಿಗೆ ಹೇಳ್ತಿದ್ದೆ, ನನ್ನ ಫ್ರೆಂಡ್ಗೆ, ನನ್ನ ಹಸ್ಬೆಂಡು ನೀನು ತುಂಬ ಸ್ಮೆಲ್ ಮಾಡ್ತಿರ್ತೀವಿ, ಯಾವಾಗಲೂ ಅವ್ರಿಗೆ ಬಾಯಿ ಏನೋ ನೋವಲ್ವಾ ಅಂತ ಕೇಳ್ತಿದ್ರು ಅಂತ ಹೇಳ್ತಿದ್ದೆ. ಅದನ್ನು ಅವ್ಳು ಕಾಮಿಡಿ ಥರ ತೊಗೊಂಡು ಪಾಪ ಹೇಳ್ತಾಯಿದ್ಲು. ಹಂಗೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದಿದ್ದ ತಕ್ಷಣ ಗಣಪತಿ ದೇವಸ್ಥಾನ ಕಾಣಿಸ್ತು ಅಂತ ದೇವಸ್ಥಾನಕ್ಕೆ ಹೋದ್ರು, ಫೋಟೋ ತೊಗೋತಾಯಿದ್ರು. ಅಂತೂ ಇಂತೂ ನಾವು KSRTC ಬಸ್ ಸ್ಟಾಪ್ ಹತ್ರ ಬಂದು ಎಲ್ಲಿಗೆ ಹೊರಟಿದ್ದೀವಿ ನಾವು ಅಂದರೆ ಹಾಸನಾಂಬ ದೇವಿ ದರ್ಶನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಡಿಸೈಡ್ ಮಾಡಿಕೊಂಡು ಸಾಯಂಕಾಲ ಎಲ್ಲ ಫ್ರೆಂಡ್ಸು ಹೊರಟಿ ಸಾಯಂಕಾಲ ಹೋಗೋಣ. ರಾತ್ರಿ ಹೊತ್ತು ಬೇಗ ದರ್ಶನ ಆಗುತ್ತೆ. ಯಾಕಂದರೆ ಎಲ್ಲರೂ ಎಷ್ಟೋ ಜನ ದರ್ಶನಕ್ಕೆ ಬರೋರೆಲ್ಲ ಬೆಳಗಿನ ಜಾವ ಬರ್ತಾರಲ್ಲ. ಸೊ ಹಂಗಾಗಿ ನಾವು ನೈಟೇ ಹೋಗೋಣ, ಬೆಳಗಿನ ಜಾವದಷ್ಟೊತ್ತಿಗೆ ನಮ್ಮ ದರ್ಶನ ನಾವೇ ಮುಗಿಸ್ಕೊಂಡ್ಬಿಡ್ಬೋದು, ಬೇಗ ಆಗುತ್ತೆ ಅಂತ ತೀರ್ಮಾನ ಮಾಡ್ಕೊಂಡು ಎಲ್ಲ ಬಂದು ಅವ್ರವ್ರ ಫ್ರೆಂಡ್ಸ್ ಅವ್ರವ್ರ ಕಡೆಯನ್ನ ಕರ್ಕೊಂಡು ಬಂದಿದ್ರು. ಹಂಗಾಗಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಇವರು ಪಿಂಕ್ ಕಲರ್ ಡ್ರೆಸ್ ಹಾಕಿದ್ರು ನನ್ನ ಫ್ರೆಂಡ್ ವೀಣಾ ಅಂತ. ಅವ್ರ ಫ್ರೆಂಡ್ನ ಕರ್ಕೊಂಡ್ಬಂದಿದ್ರು. ಹಾಗಾಗಿ ನಮಗೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ರು. ಇನ್ನು ಗ್ರೀನ್ ಕಲರ್ ಡ್ರೆಸ್ ಅವ್ರ ಫ್ರೆಂಡ್ ಇನ್ನೂ ಬಂದಿರಲಿಲ್ಲ, ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದು. ಅವರು ಕೂಡ ಬಂದರು. ನಾವು ಅಶ್ವಮೇಧ ಬಸ್ ಹತ್ತಿದ್ದು. ನಾವು ಏನಿಲ್ಲ ಅಂದರೆ ಒಂದು 15 ಮೆಂಬರ್ಸ್ ಇದ್ದು. ಸ್ವಲ್ಪ ಸೀಟು, ಯಾಕಂದರೆ ನಾವು ಮೆಜೆಸ್ಟಿಕ್ಕಿಗೆ ಬಂದಿದ್ದು, ಯಾಕಂದರೆ ಸೀಟ್ ಸಿಗಲ್ಲ, ಆಮೇಲೆ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಮಿಡಲಲ್ಲಿ ಅಂತ ಗೊತ್ತಾಯಿತು ಅಂದ್ಬಿಟ್ಟು ನಾವು ಮೆಜೆಸ್ಟಿಕ್ ಹೋಗಿ ನಾನ್ ಸ್ಟಾಪ್ ಬಸ್ ಹತ್ಕೊಂಡು ಹೋಗೋಣ ಅಂತ ನಾನ್ ಸ್ಟಾಪ್ ಬಸ್ ಹತ್ಕೊಂಡೋದು. ಕೊನೆಗೂ ನಮಗೂ ಸೀಟು ಲಾಸ್ಟಲ್ಲೇ ಸಿಕ್ತು. ಇರಲಿ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಫ್ರೆಂಡ್ಸು ಸ್ವಲ್ಪ ದೂರ ಕೂತ್ಕೊಂಡು ಹೊರಟು. ನಾವಲ್ಲಿ ಹೋದಷ್ಟೊತ್ತಿಗೆ 11:30 12 ಆಗಿತ್ತು. ನಾನು ಬಸ್ ಹಿಂದೆ ಲಾಸ್ಟಲ್ಲಿ ಕೂತಿರೋದ್ರಿಂದ ಮುಂದೆಯಿಂದ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಹಿಂದೆಯಿಂದ ವೀಡಿಯೋ ಮಾಡ್ತಾಯಿದ್ದೆ, ಲೈಟಿಂಗ್ಸ್ ಎಲ್ಲ. ಸೊ ಹಂಗಾಗಿ ಬಸ್ ಇಳಿದು ಬಸ್ಸಲ್ಲಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದು, ಬಸ್ಸು ಡ್ರೈವರ್ ಅಂತೂ ಸಾಂಗ್ಸು ಅದು ಇದು ಎಲ್ಲ ಹಾಕ್ಕೊಂಡು ಬಂದರು. ಚೆನ್ನಾಗಿತ್ತು, ಡ್ಯಾನ್ಸು ಮಾಡ್ಕೊಂಡು ಬಂದು. ನಮ್ಮದೇ ಏನೋ ಓನ್ ವೆಹಿಕಲಲ್ಲಿ ಹೋಗ್ತಾಯಿದ್ದೀವಿ ಅನ್ನೋ ಫೀಲ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ನಾವು ಬಸ್ ಇಳಿದ ತಕ್ಷಣ ಡ್ರೈವರ್ ಅಣ್ಣ ಹೆಂಗೆ ಜೈ ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ಆಟೋದಲ್ಲಿರೋರು, ಆಟೋ ಸ್ಟ್ಯಾಂಡ್ ಅವರೆಲ್ಲ ಕೇಳ್ತಿದ್ರು, ಏನಣ್ಣ ಡ್ರೈವರ್ ಅಣ್ಣ, ಅಕ್ಕಂದಿರೆಲ್ಲರೂ ನಿಮಗೆ ಜೈಕಾರ ಆಗ್ತಾರಲ್ಲ ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೂ ನಾವು ಥ್ಯಾಂಕ್ಸ್ ಎಲ್ಲ ಹೇಳಿ ಸರಿ ಅಂತ ಹಾಸನಾಂಬ ಹತ್ರ ಬಂದಿದ ತಕ್ಷಣ ನೋಡ್ತೀವಿ ಫುಲ್ಲು ರಶ್ ಇತ್ತು. ನಾವು ಹಂಗೆ ಫೋಟೋಸು ವೀಡಿಯೋಸು ಮಾಡಿಕೊಂಡು ನಡ್ಕೊಂಡೇ ಹೋಗೋಣ. ಆಟೋ ಎಲ್ಲ ಫೆಸಿಲಿಟಿ ಇತ್ತು. ನಾವೆಲ್ಲ ಫುಲ್ ಫ್ರೆಂಡ್ಸ್ ಬಂದಿದ್ವಲ್ಲ, ಎಲ್ಲ ಜೊತೆಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬಂದಿದ ತಕ್ಷಣ ನಡ್ಕೊಂಡೇ ಬಂದು. ನಾವು ಆಟೋದಲ್ಲೇನು ಬರಲಿಲ್ಲ. ಒಂದು ಸ್ವಲ್ಪ ಸ್ಲಿಪ್ಪರ್ ಬಿಟ್ಟು ಒಂದು ಹೆಜ್ಜೆ ಇಟ್ಟು ನೋಡಿ ಮಳೆ ಸ್ಟಾರ್ಟ್ ಆಗೋಯ್ತು. ಇವಾಗ ಹೋಗ್ತಾ ಇದ್ದೀವಿ, ತುಂಬ ದೂರ ಇದೆ, ತುಂಬ ದೂರ ಆದರೂ ಏನೋ ಒಂದು ಹೋಪಲ್ಲಿ ಹೋಗ್ತಾ ಇದ್ದೀವಿ, ಬೇಗ ದರ್ಶನ ಆಗುತ್ತೆ ಅಂತ. ನೋಡೋಣ ಬನ್ನಿ, ಎಷ್ಟು ಬೇಗ ದರ್ಶನ ಮಾಡ್ತೀವಿ ಏನು ಅಂತ ಹೇಳ್ತೀನಿ. ಈಗ ಆ್ಯಕ್ಚುಲಿ ನಾನು ಬಂದಿರೋ ಟೈಮಿಂಗ್ಸು 11:45 ನೈಟು 11:45 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ವಾಪಸ್ ಬರ್ತೀನಿ ದರ್ಶನಕ್ಕೆ ಅಂತ ಹೇಳ್ತೀನಿ ನಿಮಗೆ. ದರ್ಶನ ಅಂತ 11:45 ಬಂದಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ನಾವು ದರ್ಶನ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ನಾವು ನೈಟ್ ಹೊತ್ತು ಬಂದರೆ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡು ನೋಡ್ರೆ ಇಲ್ಲಿ ಜನ ನೋಡ್ರೆ ನಾವು ಒಬ್ಬರೇ ಅಲ್ಲ, ನಮ್ಮ ಥರ ಅಂದ್ಕೊಂಡಿರೋರು ತುಂಬ ಜನ ಇದ್ದಾರೆ. ಹಾಗಾಗಿ ಬಸ್ಸಲ್ಲಂತೂ ಸೂಪರ್ ಮಸ್ತಾಗಿ ಬಂದು KSRTC ಬಸ್ ಫ್ರೀ ಅಲ್ವಾ, ಸೊ ಇರೋ ಗಂಟೆ ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ, ಅಷ್ಟು ತುಂಬ ಕ್ಯೂ ಇದೆ ಲಾಸ್ಟಲ್ಲಿ. ತುಂಬ ಜನ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ದರ್ಶನಕ್ಕೆ ಬಂದಿದ್ದೀನಿ. ಧರ್ಮ ದರ್ಶನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. 1000 ರೂಪೀಸ್ 300 ರೂಪೀಸ್ ಟಿಕೆಟ್ ಎಲ್ಲ ಇದೆ. ಬಟ್ ನಾವು ಎಲ್ಲರಿಗೂ ಒಬ್ಬೊಬ್ಬರೆಲ್ಲ ನಾವು ಒಂದು 10-12 ಜನ ಬಂದಿದ್ದೀವಿ. ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಧರ್ಮ ದರ್ಶನಕ್ಕೆ. ಏನು ಎತ್ತ ಅಂತ ಹೇಳ್ತೀನಿ ನಾನು. ನಾವು ಬರೋಷ್ಟೊತ್ತಿಗೆ ಮಳೆನೇ ಸ್ಟಾರ್ಟ್ ಆಗೋಯ್ತು. ಸ್ವಲ್ಪ ಜಾಗ ಕೊಡಿ. ಮಳೆ ಸ್ಟಾರ್ಟ್ ಆಯಿತು. 4 o'clock ಕ್ಲೋಸ್ ಅಂತೆ. ನೋಡೋಣ, 4 o'clock ಕ್ಲೋಸ್ ಅಂತೆ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು.
ಓಡ್ತಾ ಇದ್ವಿ. ಕೃಷ್ಣ ಬೈರೇಗೌಡರನ್ನು ಕೂಡ ನೋಡಿದೆ. ನಾನು ಫೋನ್ ತೊಗೊಂಡು ವೀಡಿಯೋ ಮಾಡೋಷ್ಟೊತ್ತಿಗೆ ಅವ್ರು ಮುಂದೆ ಪಾಸ್ ಆಗೋದ್ರು. ಸೊ ಇರಲಿ ಅಂತ ಬಂದೆ. ಅವರು ಉಸ್ತುವಾರಿ ವಹಿಸ್ಕೊಂಡಿದ್ರಲ್ವ, ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಮಳೆಯಲ್ಲೂ ಕೂಡ ಅವರು ಛತ್ರಿ ಹಿಡ್ಕೊಂಡು ಬಂದು ನೋಡ್ತಾಯಿದ್ರು ಯಾವ ಥರ ಹೋಗ್ತಿದೆ ಕ್ಯೂ, ಹೆಂಗಿದ್ದಾರೆ ಜನ ಅಂತೆಲ್ಲ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ವಿಸಿಟ್ ಆಗ್ತಾಯಿದ್ರು ಧರ್ಮ ದರ್ಶನಕ್ಕೆ ಆಗಲಿ, ಎಲ್ಲ ಟಿಕೆಟ್ಗಳು 300 ರೂಪೀಸು 1000 ರೂಪೀಸ್ ಟಿಕೆಟ್ಗೆಲ್ಲ ವಿಸಿಟ್ ಹಾಕ್ಕೊಂಡು ಹೋಗ್ತಾಯಿದ್ರು. 12:30 1 ಗಂಟೆ ಆದರೂ ಇನ್ನೂ ಒಟ್ಟಿನಲ್ಲಿ ಕ್ಯೂ ಅಂತೂ ಮೂವ್ ಆಗ್ತಾಯಿತ್ತು. ಸ್ವಲ್ಪನೇ ಹೋಗ್ತಾಯಿತ್ತು ಅಷ್ಟೇ. ಏನೂ ಸ್ಟಕ್ಕಾಗಿ ನಿಂತ್ಕೊಳ್ಳೋ ಥರ ಏನೂ ಇರಲಿಲ್ಲ. ಅಲ್ಲಿ ಶೌಚಾಲಯ ಸ್ಪೆಷಲಿಟಿ ಆಗಿರ್ಬೋದು, ನೀರು ಕೊಡೋದಾಗಿರ್ಬೋದು, ಸುಸ್ತಾದರೆ ಗ್ಲೂಕೋಸ್ ಕೊಡೋದಾಗಿರ್ಬೋದು, ORS ಸಿರಪ್ ಕೊಡೋದಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ರು. ಬಟ್ ಒಂದು ಏನು ಬೇಜಾರಂದರೆ, ಈಗ ತಿರುಪತಿಲಾದರೂ 2 ಸೆಕೆಂಡ್ ಆದರೂ ನೋಡೋಕೆ ಬಿಡ್ತಾರೆ. ಈ ಹಾಸನಾಂಬ ದೇವಸ್ಥಾನದಲ್ಲಿ 2 ಸೆಕೆಂಡಲ್ಲ, 1 ಸೆಕೆಂಡು ಕೂಡ ಎಷ್ಟೋ ಜನ ಅಷ್ಟು ಹತ್ರ ಹೋದರೂ ಕೂಡ ದರ್ಶನ ಮಾಡದೆ ಬರೋರಿದ್ದಾರೆ, ನೀಟಾಗಿ ನೋಡದೆ ಬರೋರಿದ್ದಾರೆ. ಯಾಕಂದರೆ ಅಷ್ಟು ಫಸ್ಟು ಎಷ್ಟಾದರೂ ಅಲ್ಲಿ ಮೊದಲೇ ಹಿಂದೆಯಿಂದ ತಳ್ತಿರ್ತಾರೆ. ಇವ್ರು ಮುಂದೆ ಬಂದಿದ ತಕ್ಷಣ ಕೈ ಹಿಡ್ಕೊಂಡು ಇವರು ತಳ್ಳಿರ್ತಾರೆ. ದೇವ್ರನ್ನ ಆರಾಮಾಗಿ ನೋಡೋಕ್ಕೆ ಆಗಲ್ಲ. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಅಷ್ಟು ದೂರದಿಂದ ನಾವು ನಡ್ಕೊಂಬಂದ್ರು ದೇವ್ರ ಹತ್ರ 1-2 ನಿಮಿಷ ನಮ್ಮ ಬೇಡಿಕೆನೂ ಕೂಡ ಹೇಳೋಕ್ಕಾಗದೇ ಇರೋಷ್ಟು ನಮ್ಮನ್ನು ತಳ್ಬಿಟ್ರೆ ನಾವು ಅಷ್ಟು ದೂರದಿಂದ ಬಂದು ಏನೂ ಉಪಯೋಗ ಇಲ್ಲ ಅಂತ ಅನ್ಕೋತೀನಿ ನಾನು. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ಕೂಡ ಅಟ್ಲೀಸ್ಟ್ 2 ಸೆಕೆಂಡ್ ಆದರೂ ದೇವ್ರ ದರ್ಶನ ಮಾಡೋಕ್ಕೆ ಅವಕಾಶ ಕೊಡಿ. ಸುಮ್ಮನೆ ತಳ್ಳಕ್ಕೆ ಹೋಗ್ಬಿಡಿ. ಇದು ನನ್ನ ಮನವಿ. ಪ್ರಸಾದ ವ್ಯವಸ್ಥೆ ಇತ್ತು. ಒಂದು ದೊನ್ನೆ ಪ್ರಸಾದ ಅಂತ ಫ್ರೀ ಆಗಿತ್ತು. ಟೋಕನ್ ಕೊಡ್ತಿದ್ರು. ಟೋಕನ್ ಇಸ್ಕೊಂಡು ಪ್ರಸಾದ ತೊಗೋಬೇಕಾಗಿತ್ತು. ನಮಗೆ ಇವತ್ತು ಚಿತ್ರಾನ್ನ ಸಿಕ್ಕಿತ್ತು. ಸರಿ ಅಂದ್ಬಿಟ್ಟು ಏನೋ ರಾತ್ರಿಯೆಲ್ಲ ಊಟ ಮಾಡ್ಕೊಂಡು ಹೋಗಿದ್ವಲ್ವ, ಇರಲಿ ಅಂದ್ಬಿಟ್ಟು ಬೆಳಗಿನ ಜಾವ 2 ಗಂಟೆ ಎಷ್ಟೊತ್ತಿಗೆ ಈಸ್ಕೊಂಡು ತಿಂದ್ಕೊಂಡು ನಾವು ಅಲ್ಲಿಂದ ಆಟೋ ಹೊತ್ಕೊಂಡು ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಸ್ಲಿಪ್ಪರ್ ಬಿಟ್ಟಿದ್ದು ಆಟೋದವ್ರು ಅಲ್ಲೇ ಕರ್ಕೊಂಡೋಗ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಸ್ಲಿಪ್ಪರ್ನೆಲ್ಲ ಹಾಕ್ಕೊಂಡು KSRTC ಬಸ್ ಸ್ಟ್ಯಾಂಡ್ ಹತ್ರ ಹೋದೋ. ಎಷ್ಟು ಫಜೀತಿ ಆಯಿತು ಅಂದರೆ ಅವತ್ತು ನೋಡಿ ನೀವೇ. ಕೊನೆಗೆ ಈ ರಶ್ ನೋಡಿ ನಾವು ಟ್ರೈನಲ್ಲೇ ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗಲಿಲ್ಲ. ಹಂಗೆ ಕಂಡಕ್ಟರ್ ಒಬ್ಬ ಬೇರೆ ನಮಗೆ ಮಿಸ್ಗೈಡ್ ಮಾಡಿಬಿಟ್ಟು ಚನ್ನರಾಯಪಟ್ಟಣಕ್ಕೆ ಬನ್ನಿ, ಚನ್ನರಾಯಪಟ್ಟಣದಿಂದ ನಿಮ್ಗೆ ಬಸ್ಗಳು ಸಿಗುತ್ತೆ ಅಂತ ಹತ್ತಿಸ್ಬಿಟ್ರು. ಚನ್ನರಾಯಪಟ್ಟಣಕ್ಕೆ ಹೋಗ್ತೀವಿ ಬಸ್ ಹತ್ತಿ. ಚನ್ನರಾಯಪಟ್ಟಣದಲ್ಲೂ ಬಸ್ ಇಲ್ಲ. ಸರಿ ಕಾಯೋಕ್ಕಾಗಲ್ಲ ನಾವು ಅಂದ್ಕೊಂಡು ಟ್ರೈನಲ್ಲಿ ಹೋಗೋಣ ಅಂದ್ಬಿಟ್ಟು ಚನ್ನರಾಯಪಟ್ಟಣಕ್ಕೆ ಹೋಗಿ ಚನ್ನರಾಯಪಟ್ಟಣದಲ್ಲಿ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಬಂದು ತಲುಪೋ ಅಷ್ಟೊತ್ತಿಗೆ ಬೆಳಗಿನ ಜಾವ 7 ಗಂಟೆ ಆಗಿತ್ತು. ಇದಾಗಿತ್ತು ನನ್ನ ಹಾಸನಾಂಬದ ಜರ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.